ಈ ಕಿಸ್ ಮಾಡೋದು ಯಾವಾಗ ಪ್ರಾರಂಭವಾಯಿತು? ಮನುಷ್ಯರು ಯಾಕೆ ಕಿಸ್ ಮಾಡ್ತಾರೆ? ನಿಮ್ಗೊಂದು ವಿಷಯ ಗೊತ್ತಾ? ಮಾನವರಿಗಿಂತಲೂ ಲಕ್ಷಾಂತರ ವರ್ಷಗಳ ಹಿಂದೆ ಮುತ್ತಿನ ಇತಿಹಾಸ ಶುರುವಾಗಿದೆ. ಮೊನ್ನೆ ಅಂದ್ರೆ 19th ನವೆಂಬರ್ ಪ್ರಕಟವಾದ ಹೊಸ ಅಧ್ಯಯನ ಇದನ್ನು ಸಾಬೀತು ಮಾಡಿದೆ. ಸೈಂಟಿಸ್ಟ್ ಪ್ರಕಾರ ಕಿಸ್ ಮಾಡೋದು 21 ಮಿಲಿಯನ್ ಇಯರ್ಸ್ ವರ್ಷಗಳ ಹಿಂದೆ ಉದ್ಭವಿಸಿದೆ. ವಿವಿಧ ಪ್ರೈಮೇಟ್ ಪ್ರಭೇದಗಳು ಪರಸ್ಪರ ಮುತ್ತು ಕೊಡುವುದರ ಆಧಾರದ ಮೇಲೆ ಅವರು ಈ ಇತಿಹಾಸವನ್ನು ಟ್ರೇಸ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೋಡೋಣ. ಡೈಲಿ ಇಂತಹ ಟ್ರೆಂಡಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟ್ ನಾವು ಕ್ವಿಕ್ ಆಗಿ ಎವಲ್ಯೂಷನರಿ ಟೈಮ್ ಲೈನ್ ಅನ್ನ ನೋಡೋಣ. ಈ ಪ್ರೈಮೇಟ್ಸ್ ಅಂದ್ರೆ ಯಾರು? ಪ್ರೈಮೇಟ್ಸ್ ಅಂದ್ರೆ ಮಂಕಿಗಳು, ಏಪ್ಸು, ಮನುಷ್ಯರು ಸೇರಿದ ಒಂದು ಪ್ರಾಣಿಗಳ ಗುಂಪು. ಸುಮಾರು 6.5 ಕೋಟಿ ವರ್ಷಗಳ ಹಿಂದೆ ಮೊದಲು ಪ್ರೈಮೇಟ್ಗಳು ಬಂದವು. ಇವುಗಳ ವೈಶಿಷ್ಟ್ಯಗಳು ಯಾವಂದ್ರೆ ದೊಡ್ಡ ಮೆದುಳು, ಮುಂದಕ್ಕೆ ನೋಡುವ ಕಣ್ಣು, ಹಿಡಿಯುವ ಕೈ ಮತ್ತು ಉತ್ತಮ ಕಲಿಕೆಯ ಸಾಮರ್ಥ್ಯ. ಈಗ ಮಾನವ ಪೂರ್ವಜರು ಅಂದ್ರೆ ಹೋಮಿನಿನ್ಸ್ ಇವರು ಯಾವಾಗ ಬಂದ್ರು ಅನ್ನೋದು ನೋಡೋಣ. ಹೋಮಿನಿನ್ಸು ಸುಮಾರು 6 ರಿಂದ 7 ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಬಂದರು. ಇವರು ಮಾನವರಲ್ಲ, ಆದ್ರೆ 2 ಕಾಲುಗಳಲ್ಲಿ ನಡೆದ ಮೊದಲ ಪ್ರಭೇದಗಳ ಗುಂಪು. ಮತ್ತೆ ಹೋಮೋ ಎರೆಕ್ಟಸ್ ಅಂದ್ರೆ ಯಾರು? ಇವರು 20 ಲಕ್ಷ ವರ್ಷಗಳ ಹಿಂದೆ ಬಂದರು. ಇವರು ಬೆಂಕಿ ಬಳಸಿದ ಮೊದಲ ಮಾನವ ಪೂರ್ವಜರು. ಇವರು ಆಫ್ರಿಕಾ ಹೊರೆಗೂ ಪ್ರಯಾಣಿಸಿದರು. ಇವರು ಬಲಿಷ್ಠರು ಮತ್ತು ಉತ್ತಮ ಬೇಟೆಗಾರರು. ಮತ್ತೆ ನಿಯಾಂಡರ್ತಲ್ಸ್ ಅಂದ್ರೆ ಯಾರು? ಇವರು 4 ಲಕ್ಷ ವರ್ಷಗಳಿಂದ 40,000 ವರ್ಷಗಳ ಹಿಂದೆ ಬದುಕಿದರು. ಇವರು ಯುರೋಪ್ ಹಾಗೂ ಪಶ್ಚಿಮ ಏಷ್ಯಾದಲ್ಲಿದ್ದರು. ಇವರು ಬಲಿಷ್ಠರು, ಬುದ್ಧಿವಂತರು ಮತ್ತೆ ಕಲ್ಲಿನ ಉಪಕರಣಗಳನ್ನು ಕೂಡ ಬಳಸುತ್ತಿದ್ದರು. ಸತ್ತು ಹೋದವರನ್ನು ಹೂತುವುದು ಇವೆಲ್ಲ ಇವರು ಸ್ಟಾರ್ಟ್ ಮಾಡಿದರು. ಇವರು ನಮ್ಮ ನೇರ ಪೂರ್ವಜರಲ್ಲ, ಆದ್ರೆ ಅವರೊಂದಿಗಿನ ಮಿಶ್ರ ಜಾತಿಯಿಂದ ನಮ್ಮ DNA ಯಲ್ಲಿ ಸ್ವಲ್ಪ ಭಾಗ ಇರುತ್ತದೆ. ಮತ್ತೆ ಹೋಮೋ ಸೇಪಿಯನ್ಸ್ ಅಂದ್ರೆ ಯಾರು? ಇವರು 3 ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಉದ್ಭವವಾದರು. ಇವರು ಜಗತ್ತಿನೆಲ್ಲೆಡೆ ಹಬ್ಬಿದರು. ಕಲೆ, ಭಾಷೆ, ಕೃಷಿ, ಸಂಸ್ಕೃತಿ, ನಾಗರಿಕತೆಯನ್ನು ನಿರ್ಮಿಸಿದರು. ಉಳಿದ ಮಾನವ ಜಾತಿಗಳು ನಿಧಾನವಾಗಿ ನಾಶವಾಗಿ ನಾವು ಮಾತ್ರ ಉಳಿದಿದ್ದೇವೆ. ಮಾನವರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಮುತ್ತು ಕೊಡುತ್ತವೆ. ಚಿಂಪಾಂಜಿಗಳು, ಬೆನೋಬೋಗಳು, ಒರಾಂಗ್ಟಾಂಗ್ಗಳು, ಪೋಲಾರ್ ಬಿಯರ್ಸು, ಊಲ್ಫ್ಸು ಇವೆಲ್ಲವಲ್ಲೂ ಮೌತ್ ಟು ಮೌತ್ ಕಾಂಟ್ಯಾಕ್ಟ್ ಇದೆ. ಈ ಮುತ್ತು ಕೊಡೋದು ಸರ್ವೈವಲ್ಗೆ ಡೈರೆಕ್ಟ್ ಬೆನಿಫಿಟ್ ಕೊಡೋದಿಲ್ಲ. ಆದ್ದರಿಂದ ಇದೊಂದು ದೊಡ್ಡ ಪಜಲ್ ಆಗಿ ಉಳಿದು ಬಿಟ್ಟಿದೆ. ಮೊನ್ನೆ ಬಂದ ಹೊಸ ಅಧ್ಯಯನ ಅಂದ್ರೆ ನವೆಂಬರ್ 19, 2025 ಮುತ್ತಿನ ನಿಜವಾದ ವಯಸ್ಸನ್ನು ಕಂಡುಹಿಡಿದರು. ಅದರ ಪ್ರಕಾರ ಮುತ್ತಿನ ವಯಸ್ಸು 21.5 ಮಿಲಿಯನ್ ವರ್ಷಗಳು. ಈ ಅಧ್ಯಯನದ ಶೀರ್ಷಿಕೆ ಬಂದು ದ ಎವಲ್ಯೂಷನರಿ ಆರಿಜಿನ್ ಆಫ್ ಹ್ಯೂಮನ್ ಕಿಸ್ಸಿಂಗ್. ಇದು ಪ್ರಖ್ಯಾತ ಜರ್ನಲ್ ಎವಲ್ಯೂಷನ್ ಅಂಡ್ ಹ್ಯೂಮನ್ ಬಿಹೇವಿಯರ್ ನಲ್ಲಿ ಪ್ರಕಟವಾಗಿದೆ. ಶಾಸ್ತ್ರಜ್ಞರ ಪ್ರಕಾರ ಮುತ್ತು ಅಂದ್ರೆ ಏನು? ಇದೊಂದು ನಾನ್ ಅಗ್ರೆಸಿವ್ ಡೈರೆಕ್ಟೆಡ್ ಓರಲ್ ಟು ಓರಲ್ ಕಾಂಟ್ಯಾಕ್ಟ್ ವಿತ್ ಸಮ್ ಮೂವ್ಮೆಂಟ್ ಅಂಡ್ ನೋ ಫುಡ್ ಟ್ರಾನ್ಸ್ಫರ್. ಅಂದ್ರೆ ಸಣ್ಣ ಆಕ್ರಮಣಕಾರಿಯಲ್ಲದ ಬಾಯಿಯಿಂದ ಬಾಯಿಯ ಸ್ಪರ್ಶ, ತುಟಿ ಮತ್ತು ಬಾಯಿ ಚಲನೆ. ಆದರೆ ಇಲ್ಲಿ ಆಹಾರ ಹಂಚಿಕೊಳ್ಳುವುದಿಲ್ಲ. ಕೆಲವೊಂದು ಪಕ್ಷಿಗಳು ತಮ್ಮ ಬಾಯಿಯಿಂದ ಅದರ ಬೇಬೀಸ್ಗೆ ಆಹಾರ ಕೊಡುತ್ತವೆ. ಅದು ಕಿಸ್ ಅಂತ ಕನ್ಸಿಡರ್ ಆಗಲ್ಲ. ಆದ್ರೆ ಯಾವ ಯಾವ ಪ್ರಾಣಿಗಳು ನಿಜವಾಗಿಯೂ ಮುತ್ತು ಕೊಡುತ್ತವೆ ಅಂದ್ರೆ ಬೆನೋಬೋಸ್, ಇವು ಕೆಲವೊಂದೇ ಟಂಗ್ ನಿಂದ ಕೂಡ ಕೊಡುತ್ತವೆ. ಸೆಕೆಂಡ್ ಒನ್ ಚಿಂಪಾಂಜೀಸ್, ಇವು ಜಗಳವಾದ ಮೇಲೆ ಪೀಸ್ ಮಾಡಿಕೊಳ್ಳಲು ಕೊಡುತ್ತವೆ. ಥರ್ಡ್ ಒನ್ ಗೊರಿಲ್ಲಾಸ್, ಇವು ತಾಯಿ ಗೊರಿಲ್ಲಾ ತಮ್ಮ ಮಕ್ಕಳಿಗೆ ಕೊಡುತ್ತವೆ. ಇನ್ನು ಅನೇಕ ಒರಾಂಗುಟಾಸ್, ಪೋಲಾರ್ ಬಿಯರ್ಸ್, ಓಲ್ಸ್ ಕೂಡ ಕೊಡುತ್ತವೆ. ಆದ್ರೆ ಈಗ ಮೊದಲ ಮುತ್ತು ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು ಅನ್ನೋದು ನೋಡೋಣ. 200ಕ್ಕೂ ಹೆಚ್ಚು ಪ್ರೈಮೇಟ್ಗಳ ಪ್ರಭೇದಗಳ ಡಾಟಾ ಬಳಸಿ ಒಂದು ಫ್ಯಾಮಿಲಿ ಟ್ರೀನ ನಿರ್ಮಿಸಲಾಯಿತು. 92% ಸಾಧ್ಯತೆ ಮೊದಲ ಮುತ್ತು 16.9 ನಿಂದ 21.5 ಮಿಲಿಯನ್ ವರ್ಷಗಳ ಹಿಂದೆ ನಡೆಯಿತು. ಅತಿ ಸಾಧ್ಯವಾದ ವರ್ಷ 21.5 ಮಿಲಿಯನ್ ವರ್ಷಗಳು. ಸ್ಥಳ ಬಂದು ಆಫ್ರಿಕಾ. ಆ ಮುತ್ತು ಕೊಟ್ಟ ಪ್ರಾಣಿ ಒಂದು ಚಿಕ್ಕ ಫರ್ರಿಯ ಮಂಗ. ಈ ನಿಯಾಂಡರ್ತಲ್ಸ್ ಮುತ್ತು ಕೊಟ್ಟಿದ್ದು 100% ಸಾಬೀತಾಗಿದೆ. 2017 ಮತ್ತು 2023ಯಲ್ಲಿ ಅವರ ಹಲ್ಲಿನ ಡೆಂಟಲ್ ಪ್ಲೇಕ್ ಪರೀಕ್ಷಿಸಿದಾಗ ಮೆಥನೋಬ್ರೇವಿಸ್ ಬ್ಯಾಕ್ಟರ್ ಒರಾಲಿಸ್ ಎಂಬ ಮೌತ್ ಬ್ಯಾಕ್ಟೀರಿಯಾ ಕಂಡುಬಂದಿತು. ಇದು ಸ್ಪಿಟ್ ಎಕ್ಸ್ಚೇಂಜ್ ಅಂದ್ರೆ ಡೀಪ್ ಮೌತ್ ಕಾಂಟ್ಯಾಕ್ಟ್ ಮೂಲಕ ಮಾತ್ರ ಹರಡುತ್ತದೆ ಮತ್ತು ಒಂದು ಕಾಲದಲ್ಲಿ ಮಾನವರು ಮತ್ತು ನಿಯಾಂಡರ್ತಲ್ಸ್ ಸೇರಿ ಮಕ್ಕಳು ಪಡೆದಿದ್ದಾರೆ. ಹಾಗಾಗಿ 50 ವರ್ಷಗಳ ಹಿಂದೆ ಮನುಷ್ಯ ನಿಯಾಂಡರ್ತಲ್ಸ್ ಕಿಸ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈ ಮುತ್ತು ಕೊಡೋದು ಯಾಕೆ ಮಿಸ್ಟರಿಯಾಗಿ ಉಳಿದಿದೆ? ಇದು ಶಕ್ತಿಯನ್ನು ಖರ್ಚು ಮಾಡುತ್ತದೆ. ಇದರಿಂದ ರೋಗ ಕೂಡ ಹರಡಬಹುದು. 54% ಮಾನವ ಸಂಸ್ಕೃತಿಗಳಲ್ಲಿ ಮೌತ್ ಕಿಸ್ಸಿಂಗ್ ಇಲ್ವೇ ಇಲ್ಲ. ಕೆಲವು ಜನಾಂಗಗಳಿಗೆ ಮುತ್ತು ಅಂದ್ರೇನೆ ಅಸಹ್ಯ. ಆದರೂ ಮುತ್ತು 21 ಮಿಲಿಯನ್ ವರ್ಷಗಳಿಂದ ಉಳಿದಿದೆ. ಯಾಕೆ? ಇದಕ್ಕೆ ಸೈಂಟಿಸ್ಟ್ ಕೆಲವೊಂದು ಥಿಯರಿಗಳು ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಒನ್ ಗ್ರೂಮಿಂಗ್ ಆರಿಜಿನ್. ಅಂದ್ರೆ ಮೊದಲು ಪ್ರಾಣಿಗಳು ಒಂದು ಪ್ರಾಣಿಯ ಮುಖ ಇನ್ನೊಂದು ಕ್ಲೀನ್ ಮಾಡುವಾಗ ಆಕಸ್ಮಿಕವಾಗಿ ತುಟಿ ಸ್ಪರ್ಶ ಆದಾಗ ಆ ಫೀಲ್ ಚೆನ್ನಾಗಿದೆ ಅಂತ ಹಂಗೆ ಕಂಟಿನ್ಯೂ ಆಗಿದೆ. ಫಿಫ್ತ್ ಒನ್ ಕಾನ್ಫ್ಲಿಕ್ಟ್ ರಿಡಕ್ಷನ್. ಅಂದ್ರೆ ಬೆನೋಬೋಸ್ಗಳು ಜಗಳ ಆದಾಗ
ಮುತ್ತು ಕೊಟ್ಟು ಆ ಜಗಳವನ್ನು ಸರಿಪಡಿಸಿಕೊಳ್ಳುತ್ತಿದ್ದವು. ತುಟಿಗಳು ದೇಹದ ಅತ್ಯಂತ ಸೆನ್ಸಿಟಿವ್ ಪಾರ್ಟ್. ಇಲ್ಲಿ ಸ್ಕಿನ್ ತುಂಬಾ ಥಿನ್ ಆಗಿರುತ್ತದೆ ಮತ್ತು ತುಟಿಯ ಭಾಗ ದೇಹದ ಅತ್ಯಂತ ಹೆಚ್ಚು ನರ್ವುಗಳನ್ನು ಹೊಂದಿರುತ್ತದೆ. 1 ನಿಮಿಷ ಕಿಸ್ ಕೊಡೋದು 2 to 6 ಕ್ಯಾಲರೀಸ್ ಬರ್ನ್ ಮಾಡುತ್ತದೆ. ವಿಶ್ವದ ಅಧಿಕ ಕಾಲ ಮುತ್ತು ಕೊಟ್ಟಿರೋದು 58 ಅವರ್ಸ್ 35 ಮಿನಿಟ್ಸ್ 58 ಸೆಕೆಂಡ್ಸ್. ಇದು ಯಾರನ್ನೋದು ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ. ಲೀಡ್ ಸೈಂಟಿಸ್ಟ್ ಡಾಕ್ಟರ್ ಮತಿಲ್ಲಾ ಬ್ರಿಂಡ್ಲೆ ಹೇಳಿದ್ದು, ಕಿಸ್ ಕೊಡೋದು ಅಂದ್ರೆ ಕೇವಲ ರೊಮ್ಯಾಂಟಿಕ್ ವಿಷಯ ಮಾತ್ರ ಅಲ್ಲ, ಅದೊಂದು ಕೆಲವೊಂದು ಮಿಲಿಯನ್ ಇಯರ್ಸ್ ಇಂದ ಬಂದ ಪ್ರವರ್ತನೆ. ನೈಸರ್ಗಿಕ ಪ್ರಪಂಚದ ಭಾಗನೇ ಹೊರತು ಇದರಲ್ಲಿ ಮಾನವರೇನು ವಿಶೇಷವಲ್ಲ. ಈ ರೀತಿ ಟ್ರೆಂಡಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.